ಸೊ ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ತಾಜಾ ಸ್ಟ್ರೀಟ್ ಫುಡ್ ಗುರು. ನಾವಿವತ್ತು ಭಾನುವಾರದ ಬಾಡಿ ಊಟಕ್ಕೆ ಒಂದು ಒಳ್ಳೆ ಫೇಮಸ್ ಆಗಿರೋ ಹೋಟ್ಲಿಗೆ ಬಂದಿದ್ದೀವಿ. ರಾಜ್ ದೊನ್ನೆ ಬಿರಿಯಾನಿ ಅಂದ್ಬಿಟ್ಟು ರಾಜಾಜಿನಗರ ಹತ್ರ ಒಂದು ಬ್ರಾಂಚ್ ಇದೆ ಇವ್ರದ್ದು. ಇಲ್ಲಿ ನಿಮಗೆ ಅಥೆಂಟಿಕ್ ಆಗಿರೋ ಬಿರಿಯಾನಿ ಸಿಗೋದು ಗುರು, ಮಟನ್ ಬಿರಿಯಾನಿ. ನೀವು ಒಂದ್ಸರಿ ಇಲ್ಲಿರೋ ಮಟನ್ ಬಿರಿಯಾನಿ ತಿನ್ನಿ ಫಿದಾಗೋಗ್ತೀರಾ, ಕಳ್ದೋಗ್ಬಿಡ್ತೀರಾ, ಅಷ್ಟು ಒಂದು ಫ್ಲೇವರ್ ಕೊಡ್ತಾರೆ ಅಂತ. ಒಂದು ಮಟನ್ ಪೀಸ್ನ ಕೈಯಲ್ಲಿ ಎತ್ಕೊಂತಿದ್ರೆ ಗಮ್ ಅಂತಿರುತ್ತೆ. ಅದ್ರ ಜೊತೆಗೆ ನಿಮಗೆ ಗೀ ರೋಸ್ಟ್ ಎಲ್ಲ ಸಿಗುತ್ತೆ. ನೀವು ನಾರ್ಮಲ್ ಆಗಿ ಮಂಗಳೂರು ಸ್ಟೈಲ್, ಕೋಸ್ಟಲ್ ಸ್ಟೈಲ್ ಅಲ್ಲಿ ಮಾತ್ರ ಕುಸನ್ಗಳಲ್ಲಿ ನೀವು ನೋಡಿರ್ತೀರಾ. ಇಲ್ಲಿ ನಿಮಗೆ ತಿನ್ನಿ ಅವೊಂದು ನೋಡ್ರೆ ಸಾಕು, ಒಂದು ಗೀ ರೋಸ್ಟ್ ಪೀಸ್ನ ನೋಡಿದ್ರೆ ಸಾಕು ಬಾಯಲ್ಲಿ ನೀರು ಬರುತ್ತೆ. ಅಷ್ಟು ಅಥೆಂಟಿಕ್ ಆಗಿ ಸಖತ್ತಾಗಿ ಮಾಡ್ಕೊಡ್ತಾರೆ. ಸೊ ಹೋಗಿ ಒಂದರ ಹತ್ರ ಮಾತಾಡ್ಕೊಂಡು ಒಳ್ಳೆ ಭಾನುವಾರದ ಭರ್ಜರಿ ಬಾಡೂಟ ಮಾಡ್ಕೊಂಬರೋಣ. ಸೊ ಲೊಕೇಶನ್ ಲಿಂಕು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಸುತ್ತಮುತ್ತ ಬಂದರೆ ಟ್ರೈ ಮಾಡ್ಬೋದು ನೀವು ಕೂಡ. ಸೊ ಬನ್ನಿ ಹೋಗೋಣ. ಮಟನ್ ಬಿರಿಯಾನಿ ಮಸ್ತಾಗಿದೆ. ಮತ್ತು ಇದು ಚಿಕನ್ ಕಬಾಬ್ ತಗೊಂಡಿದ್ವಿ, ಅದು ಚೆನ್ನಾಗಿದೆ. ಕಲರ್ ಕಡಿಮೆ ಇದೆ, ಟೇಸ್ಟು ಚೆನ್ನಾಗಿದೆ. ರಾಜ್ ದೊನ್ನೆ ಬಿರಿಯಾನಿ ಮನೆ ಓಪನ್ ಆಗಿ ಎಷ್ಟು ವರ್ಷ ಆಯಿತು? 7 ವರ್ಷ ಆಯ್ತು ಸರ್. 7 ವರ್ಷ. ಏನೇನು ಸಿಗುತ್ತೆ ಸರ್ ಇಲ್ಲಿ? ಸರ್ ಇಲ್ಲಿ ಮಟನ್ ಬಿರಿಯಾನಿ ಮತ್ತು ಮಟನ್ ಫ್ರೈ, ಮಟನ್ ಚಾಪ್ಸು, ಚಿಕನ್ ಬಿರಿಯಾನಿ ಸ್ಟಾರ್ಟರ್ಸ್ ಕೂಡ ಸಿಗುತ್ತೆ. ಇನ್ನು ನೆಕ್ಸ್ಟ್ ಅಪ್ಡೇಟಲ್ಲಿ ನಾವು ಚೈನೀಸು ಮತ್ತು ವೆಜ್ಜು ಎಲ್ಲ ಮಾಡಬೇಕು ಅಂತ ಪ್ಲಾನ್ ಇಟ್ಕೊಂಡಿದ್ವಿ. ವೆಜ್ಜು, ಚೈನೀಸು, ನಾನ್ ವೆಜ್ ಎಲ್ಲ. ಹೌದು, ಮೀಲ್ಸ್ ಎಲ್ಲ ಮಾಡಬೇಕು ಅಂತ ಪ್ಲಾನ್. ನೆಕ್ಸ್ಟ್ ಮಂತಲ್ಲಿ ಬಿಫೋರ್ ಕಾರ್ತಿಕ್ ಒಳಗಡೆ ನಮ್ದೆಲ್ಲ ಮೆನು ಎಲ್ಲ ಇದು ರೆಡಿ ಇರುತ್ತೆ ಸರ್. ಸೊ ಜನ ಇಷ್ಟೊಂದು ಹೋಟ್ಲುಗಳಿದ್ದಾವೆ, ನಿಮ್ಮ ಹೋಟ್ಲಿಗೆ ಏನಕ್ಕೆ ಬರ್ಬೇಕು ಸರ್? ಏನು ಸ್ಪೆಷಲ್ ನಿಮ್ಮ ಹತ್ರ? ಸರ್ ಕ್ವಾಲಿಟಿ, ಕ್ವಾಂಟಿಟಿ, ಪ್ರೈಸ್, ನೀಟ್ ಎಲ್ಲ ನಮ್ಮ ಹೋಟೆಲಿದೆ. ಓಕೆ. ಜನ ಹುಡಿಕೊಂಬರೋದೇ ಮಟನ್ ಬಿರಿಯಾನಿಗೋಸ್ಕರ. ಮಟನ್ ಬಿರಿಯಾನಿ ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಕ್ವಾಲಿಟಿ ಮೀಟ್ ಹಾಕ್ತೀವಿ, ರೈಸ್ ಹಾಕ್ತೀವಿ, ತುಪ್ಪ ಹಾಕಿ ದಮ್ ಕಟ್ತೀವಿ, ಇಷ್ಟಲ್ಲೇ ದಮ್ ಹಾಕ್ತೀವಿ. ಅದರಿಂದ ರೈಸ್ ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಕ್ವಾಲಿಟಿ, ಕ್ವಾಂಟಿಟಿ ಎರಡೂ ಇರುತ್ತೆ. ನಮ್ಮಲ್ಲಿ ಫುಡ್ ಏನು ತುಂಬ ಚೆನ್ನಾಗಿರುತ್ತೆ, ಮನೇಲಿ ಮಾಡಿದ ಥರ ಯಾಕಿರುತ್ತೆ ಅಂತಾರೆ. ಬಿರಿಯಾನಿ ಬಂದು ಇದ್ರಲ್ಲಿ ದಮ್ ಹಾಕ್ತೀವಿ, ಎಣ್ಣೆ ಬಂದು ಯಾವುದೋ ಟೇಸ್ಟ್ ಕಲರ್ ಆಗಲಿ, ಟೇಸ್ಟಿಂಗ್ ಪೌಡ್ರು ಅಂತ ಯಾವುದು ಯೂಸ್ ಮಾಡಲ್ಲ. ನೀವು ಹೋಗಿ ಯಾರಾದರೂ ಹೋಗಿ ಒಡೆ ಚೆಕ್ ಮಾಡ್ಕೋಬೋದು. ಇಂಥವ್ರು ಅಂತೀನಿ, ಯಾರಾದರೂ ಹೋಗಿ ಚೆಕ್ ಮಾಡ್ಬೋದು. ಒಂದು ನೀಟ್ ಕಿಚನ್ ಒಳಗಡೆ ಹೋಗಿ ಊಟ ಮಾಡಿ ಅಲ್ಲೇ ಕೂತ್ಕೊಂಡು ಊಟ ಮಾಡ್ಬೋದು, ಅಷ್ಟು ನೀಟಾಗಿರುತ್ತೆ. ಒಂದು ಯಾವುದೋ ಐಟಮ್ ಕೊಳ್ತಿರೋದು ಯಾವುದು ಹಾಕಲ್ಲ, ಎಲ್ಲ ಫ್ರೆಶ್ ಆಗಿ ತಂದು ಅವತ್ತಿನ ರೆಡಿ ಮಾಡ್ತೀವಿ. ಮೇಯ್ನಾಗಿ ಏನಂದರೆ ಟೇಸ್ಟಿಂಗ್ ಪೌಡ್ರು, ಕಲರ್ ಯೂಸ್ ಮಾಡಲ್ಲ. ಈ ಹೋಟ್ಲಿಂದ ತುಂಬ ಸೆಲೆಬ್ರಿಟೀಸ್ ಮನೆಗೆಲ್ಲ ಊಟ ಹೋಗುತ್ತೆ. ಒಂದು ಧ್ರುವ ಸರ್ಜರ್ಗೆ ಮತ್ತು ಶಿವಣ್ಣವ್ರ ಮನೆಗೆ ಪರ್ಮನೆಂಟಾಗಿ ಇಲ್ಲಿಂದ ಊಟ ಕೂಡ ಹೋಗುತ್ತೆ. ಅವ್ರು ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಕೂಡ ಬಂದು ಒಂದ್ಸತಿ ಟೇಸ್ಟ್ ಮಾಡಿ ಊಟ ಹೇಗಿದೆ ನೀವೇ ರಿವ್ಯೂ ಕೊಟ್ಟು ಹೋಗಿ. ಇಲ್ಲಿ ತಿನ್ನೋ ಊಟ ನಿಮಗೆ ಹೊಟ್ಟೆ ಕೆಡೋದಾಗಲಿ, ನಾಲಿಗೆ ಕೆಡೋದಾಗಲಿ, ಆರೋಗ್ಯ ಕೆಡೋದಾಗಲಿ ಏನೂ ಇರಲ್ಲ. ಒಂದು ಬಿರಿಯಾನಿ ತಿನ್ನೋರು 2 ಬಿರಿಯಾನಿ ತಿನ್ಬೋದು, ಅಷ್ಟು ರುಚಿಯಾಗಿರುತ್ತೆ. ಬನ್ನಿ ಟ್ರೈ ಮಾಡಿ. ಇದು ಪೆಪ್ಪರ್ ಫ್ರೈನಾ? एक प्लेट है।
ಇದು ಮೆಣಸಿನ್ಕಾಯ್ದು ಪೇಸ್ಟು ಕಲರ್ ಹಾಕಲ್ಲ. ಹಣ ಎಲ್ಲ ಬಂತು ನಮ್ಮದು. ಅಣ್ಣ ಒಂದು ನಿಮಿಷ ತಡ್ರಿ, ಕೊಡ್ರಿ, ನಾವೇ ಇಟ್ಕೊಂಡ್ಬಿಡ್ತೀವಿ ಎಲ್ಲೆಲ್ಲಿ ಬೇಕು ಅಂತ. ನೋಡ್ಗುರು ಪೀಸು ಮಟನ್ನು ಹೆಂಗಿದೆ ಅಂತ. ಹಿಂಗಿರೋ ಮಟನ್ನ ಬಿಸಿ ಬಿಸಿ ರೈಸ್ ಜೊತೆ ಎತ್ಕೊಂಡು ತಿಂತಿದ್ರೆ ಈ ಮಟನ್ ಬಿರಿಯಾನಿ ಫ್ಲೇವರ್ ಅಂತೂ ಮೂಗು ಹೊಡಿತಿದೆ. ರಿಚ್ ಆಗಿರೋ ಫ್ಲೇವರು. ಮಟನ್ ಮಾತ್ರ ಸಕ್ಕತ್ ಇಷ್ಟ ಆಗುತ್ತೆ ತಿಂತ. ಕುರಿ ಮಟನ್ ಗುರು ಎಷ್ಟು ಚೆನ್ನಾಗಿ ಕುಕ್ಕಾಗಿದೆ ಗೊತ್ತಾ. ಆಮೇಲೆ ಚರ್ಬಿ ಪೀಸ್ ಇರುತ್ತೆ, ಲೇಯರ್ ಎಲ್ಲ ಫುಲ್ ಚರ್ಬಿ ಇರುತ್ತೆ. ಬೇಕಾದ್ರೆ ತೋರಿಸ್ತೀನಿ ನೋಡಿ, ಇದೆಲ್ಲ. ಸೊ ಇದೆಲ್ಲ ಲೇಯರ್ ಇದೆ, ಚರ್ಬಿ ಕರಗಿ ರೈಸಲ್ಲಿ ಬಿದ್ದು ರೈಸಲ್ಲಿರುವಂಥ ರಿಚ್ ಫ್ಲೇವರು ಬಾಯಲ್ಲಿ ನೀರು ಬರುತ್ತೆ ತಿಂತ. ರೈಸ್ ಮಾತ್ರ ಸಾಕಾದ ಇಷ್ಟ ಆಗುತ್ತೆ. ಒಳ್ಳೆ ಫ್ಲೇವರ್ ಗುರು. ನಾನೊಂದು ಮಟನ್ ಬಿರಿಯಾನಿ, ಇದು ಮಟನ್ ಬಿರಿಯಾನಿ ಅಂತ ತರಿಸ್ಕೊಂಡಿದ್ದೀನಿ. ಮತ್ತು ಚಿಕನ್ ಬಿರಿಯಾನಿ ಸಿಗುತ್ತೆ, ಬಟ್ ಸೇಮ್ ನಿಮಗೆ ಒಂದೇ ಮಸಾಲ ಎಲ್ಲ ಹಾಕೋದು ಮತ್ತು ಒಂದೇ ಥರ ಫ್ಲೇವರ್ ಆಲ್ಮೋಸ್ಟ್ ಇರುತ್ತೆ. ಬಟ್ ಚಿಕನ್ ಇರುತ್ತೆ ಅಷ್ಟೇ ಅದರಲ್ಲಿ. ನಾನಂತೂ ಮಟನ್ ಬಿರಿಯಾನಿ ಇಲ್ಲಿಗಂತೂ ಫಿದಾಗೋಗಿದ್ದೀನಿ. ಒನ್ ಆಫ್ ದ ಬೆಸ್ಟು ಮಟನ್ ಬಿರಿಯಾನಿ ಬೆಂಗಳೂರಲ್ಲಿ. ರೈಸು ಪೀಸು ಎತ್ಕೊಂಡು ತಿಂತಾಯಿದ್ರೆ ಗೊತ್ತಾಗಲ್ಲ. ಆಹಾ, ಸಕ್ಕತ್ತಾಗಿದೆ. ಮೊಸರು ಬಜ್ಜಿ ಆಗಿರ್ಬೋದು, ಬೇರೆ ಫ್ಲೇವರ್ನ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ಅದರಲ್ಲೂ ಒಂದು ಫ್ಲೇವರ್ ಹಾಕ್ಕೊಬೋದು ನೀವು. ಯಾವ ಫ್ಲೇವರ್ ಅಂತ ಗೊತ್ತಾ? ಇಲ್ಲಿ ಲೆಗ್ ಪೀಸ್ ಕೊಡ್ತಾರೆ ಗುರು. ಈ ಲೆಗ್ ಪೀಸ್ನ ಆ್ಯಕ್ಚುಲಿ ಚಿಕನ್ ಬಿರಿಯಾನಿಗೆ ಹಾಕ್ಕೊಳ್ಳಿ. ಮಟನ್ ಬಿರಿಯಾನಿ ಫ್ಲೇವರ್ ಸಕ್ಕತ್ತಾಗಿದೆ. ಚಿಕನ್ ಬಿರಿಯಾನಿ ಫ್ಲೇವರ್ ಜೊತೆ ನೀವು ಈ ಒಂದು ಗ್ರೇವಿನ ಹಾಕೊಂಡು ತಿನ್ನಿ ಗುರು. ಇದಕ್ಕೆ ಮಸಾಲೆ ಏನು ಹಾಕಿದ್ದಾರೆ ಅಂದರೆ ಚಿಕನ್ ಫ್ರೈ ಮಸಾಲೆ, ಆಮೇಲೆ ಮೆಣಸಿನ್ಕಾಯಿನ ಹಾಕಿ ಮಾಡಿರ್ತಾರೆ. ಯಪ್ಪ, ಅದನ್ನು ನೀವು ತೊಗೊಳ್ಳಿ. ನೀವು ಆ ಫ್ಲೇವರ್ ಹೆಂಗಿದೆ ಗೊತ್ತಾ? ಈ ಒರಿಜಿನಲ್ ಮಟನ್ ಫ್ಲೇವರ್ನ ನೀವು ಮರ್ತೋಗ್ಬಿಡ್ತೀರಾ. ಗ್ರೇವಿ ಮಾತ್ರ ಕಿಲ್ಲಿಂಗ್ ಗುರು. ಈ ಗ್ರೇವಿ ಮಾತ್ರ ಕಿಲ್ಲಿಂಗ್. ಎಂಥ ಫ್ಲೇವರ್ ಇದೆ ಗೊತ್ತಾ ಇದರಲ್ಲಿ. ಈ ಲೆಗ್ನ ನೀವು ತಿನ್ನಬೇಕು ಗುರು. ಆ ಫ್ಲೇವರ್ ಹೆಂಗೆ ಇಳ್ಕೊಂಡಿರೋದು ಗೊತ್ತಾ ಇದರಲ್ಲಿ, ಆ ಗ್ರೇವಿ ಫ್ಲೇವರು. ಕಿಲ್ಲಿಂಗ್ ಫುಲ್ಲು ಇನ್ಫ್ಯೂಸ್ ಆಗೋಗಿದೆ ಆ ಗ್ರೇವಿ ಫ್ಲೇವರು ಚಿಕನಲ್ಲಿ. ಸಖತ್ ಇಷ್ಟ ಆಯಿತು. ಅದ್ರ ನೆಕ್ಸ್ಟು ನನಗೆ ಇಲ್ಲಿ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು ಇದು ಗುರು. ಏನು ಹೇಳಿದೆ? ಘೀ ರೋಸ್ಟ್. ನೀವು ಎಲ್ಲೇ ಯಾವುದು ಈ ಮಂಗಳೂರು ಸ್ಟೈಲು, ಉಡುಪಿ ಸ್ಟೈಲು, ಕುಂದಾಪುರ ಸ್ಟೈಲು ಆ ಕಡೆ ಹೋದರೆ ನಿಮಗೆ ಈ ನೀರು ದೋಸೆ ಜೊತೆ ಇದು ಕೊಡ್ತಾರೆ ಗುರು. ಹೆಂಗಿರೋದು ಗೊತ್ತಾ? ಇದನ್ನು ಟ್ರೈ ಮಾಡಿ, ನೀವು ಕಳೆದೋಗ್ಬಿಡ್ತೀರಾ. ಗಟ್ಟಿಯಾಗಿ ಚಿಕ್ಕಾಗಿರೋ ಒಂದು ಗ್ರೇವಿ. ಸಾಕಾಗಿದೆ. ಚಿಕನ್ ಮಾತ್ರ ಅಲ್ಟಿಮೇಟು. ಆ ಫ್ಲೇವರ್ ಅಂತೂ ಸೂಪರಾಗಿ ಇಷ್ಟ ಆಗುತ್ತೆ ನಿಮಗೆ ಪಕ್ಕಾ ಮಂಗಳೂರು ಸ್ಟೈಲಲ್ಲಿ ಮಾಡ್ಕೊಡ್ತಾರೆ ಗೊತ್ತಾ. ಅದಕ್ಕಿಂತ ಜಾಸ್ತಿ ಒಂದು ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಇದೆ. ಆ್ಯಕ್ಚುಲಿ ನಾನು ಬಂದ ತಕ್ಷಣವೇ ಒಂದು ಸ್ವಲ್ಪ ಮಟನ್ ಬಿರಿಯಾನಿ ಹಾಕ್ಕೊಂಡು ಇದೊಂದು ಪೀಸು, ಆಮೇಲೆ ಲಾಲಿಪಾಪ್ ಒಂದು ಪೀಸು, ಲೆಗ್ ಪೀಸ್ ಗ್ರೇವಿ ಮಟನ್ ಬಿರಿಯಾನಿ ಜೊತೆ ಟ್ರೈ ಮಾಡಿದೆ. ಅದಕ್ಕೆ ಹೇಳ್ತಿರೋದು ಫಸ್ಟ್ ಇದನ್ನೇ ಟ್ರೈ ಮಾಡಬೇಕಂತ. ರಿಚ್ ಆ ಒಂದು ಫ್ಲೇವರ್ ಮಾತ್ರ ಸಾಕಾಗಿ ಇಷ್ಟ ಆಗುತ್ತೆ. ಮಜವಾಗಿದೆ ಫ್ಲೇವರು. ಇದು ಅಷ್ಟೇ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ನೀವು ಬಂದರೆ ಇದು ಮಾತ್ರ ಮರಿಲೇಬೇಡ್ರಿ, ಆರಾಮಾಗಿ ತಿನ್ಬೋದು. ನೆಕ್ಸ್ಟ್ ಬಂದರೆ ಚಿಲ್ಲಿ ಚಿಕನ್ ಇದೆ ಇಲ್ಲಿ. ಸೊ ಇದು ಕಲರ್ ಕೂಡ ಏನೂ ಹಾಕಲ್ಲ ಗುರು ಇವರು. ಕಲರ್ ಅಂತೂ ಯೂಸ್ ಮಾಡಿರಲ್ಲ. ಬಿಕಾಸ್ ಇದಕ್ಕೆ ನೀವು ಗುಂಟೂರನ್ನ ಸ್ವಲ್ಪ ಚೆನ್ನಾಗಿ ನೆನೆಸಿ ಅದನ್ನು ಚೆನ್ನಾಗಿ ಬೇಯಿಸಿ ಅದರಲ್ಲಿ ಕಲರ್ ಬಿಡೋವಂಥದ್ದು. ಇದು ಕಲರೆಲ್ಲ ಏನು ಯೂಸ್ ಮಾಡಿಲ್ಲ ನನ್ನ ಪ್ರಕಾರ. ಇವನ್ ನೀವು ಲಾಲಿಪಾಪ್ ನೋಡಿದ್ರು ಅಷ್ಟೇ, ಒಂದು ಪಾಯಿಂಟಲ್ಲೂ ಕೂಡ ನಿಮ್ಮ ಕಲರು ಇದೆ ಅಂತ ಗೊತ್ತಾಗೋದಿಲ್ಲ. ಟೇಸ್ಟ್ ಮಾಡಬೇಕಾದ್ರೂ ಅಷ್ಟೇ, ನೋಡಬೇಕಾದ್ರೂ ಅಷ್ಟೇ. ಬಟ್ ಫ್ಲೇವರ್ ಮಾತ್ರ ಸೂಪರ್. ಚಿಲ್ಲಿ ಚಿಕನ್ ಅಂತೂ ಉಳ್ಕೊಂಬಿಟ್ಟಿರುತ್ತೆ ಅದ್ರ ಫ್ಲೇವರು.
ಜಾಸ್ತಿ ಖಾರ ಇಲ್ಲ, ಮೈಲ್ಡಾಗಿಲ್ಲ ಫ್ಲೇವರು. ಮಕ್ಕಳು ಕೂಡ ಆರಾಮಾಗಿ ತಿನ್ಬೋದು. ನಾರ್ಮಲಾಗಿ ಚಿಲ್ಲಿ ಚಿಕನ್ ಅಂದರೆ ಜಾಸ್ತಿ ಖಾರ ಇರುತ್ತೆ, ಗಂಟ್ಲೆಲ್ಲ ಉರಿಸ್ಕೊಂಡ್ಬಿಡುತ್ತೆ, ಬಾಯೆಲ್ಲ ತುಟಿ ಎಲ್ಲ ಉರಿ ಹತ್ಕೊಂಡ್ಬಿಡುತ್ತೆ. ಬಟ್ ಇದು ಮಾತ್ರ ಚೆನ್ನಾಗಿದೆ, ಮೈಲ್ಡಾಗಿರೋ ಫ್ಲೇವರು, ಟೇಸ್ಟಿಯಾಗಿ ಫ್ಲೇವರ್ಫುಲ್ ಆಗಿದೆ, ಆರಾಮಾಗಿ ತಿನ್ಬೋದು ಎಲ್ಲರೂ. ಮಟನ್ ಪೆಪ್ಪರ್ ಫ್ರೈ ಸ್ವಲ್ಪ ನಿಮಗೆ ಡ್ರೈ ಅಂತ ಅನ್ಸುತ್ತೆ, ಡ್ರೈ ಐಟಮ್. ಮಸಾಲ ಜಾಸ್ತಿ ತಿಂದು ಡ್ರೈ ಐಟಮ್ ಬೇಕಂದರೆ ಸ್ಪೆಷಲ್ ಇದು ಮಟನಲ್ಲಿ. ಇದು ಹೋಟೆಲ್ ಸ್ಪೆಷಲ್ಲ ಸರ್, ಹೋಟೆಲ್ ಸ್ಪೆಷಲ್. ಇದು ಚಿಕನಲ್ಲಿ ಮಾಡಲ್ವಾ ನೀವು? ಚೆನ್ನಾಗಿದೆ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಸುತ್ತಮುತ್ತ ಬಂದರೆ ರಾಜಾಜಿನಗರ ರಾಜ್ ದೊನ್ನೆ ಬಿರಿಯಾನಿ. ಲೊಕೇಶನ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸುತ್ತಮುತ್ತ ಬಂದರೆ ಬಂದು ಟ್ರೈ ಮಾಡಿ, ಎಂಜಾಯ್ ಮಾಡಿ.